ನಮಸ್ತೆ. ವಿರಾಮದ ನಂತರ ಮತ್ತೆ ಪಿತೃಪಕ್ಷ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಶಾಸ್ತ್ರಿಗಳೇ, ನಾನು ಆವಾಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಕಾಗೆಗಳಿಗೂ ಮತ್ತು ಪಿಂಡ ಪ್ರದಾನಕ್ಕೂ ಇರುವಂಥ ನಂಟಿ ಏನು ಅಂತ. ಯಾಕೆ ಕಾಗೆಗಳನ್ನೇ ನಾವು ಸ್ಮರಿಸ್ತೀವಿ? ಯಾಕೆ ಕಾಗೆ ಅಂದಾಗ ಮೃತ್ಯು ಇಲ್ಲೇ ಇರೋದು? ಕಾಗೆಯ ಮೃತ್ಯುವನ್ನು ಯಾರೂ ನೋಡಿಲ್ಲ. ಆಕಸ್ಮಿಕವಾಗಿ ನೋಡಿದ್ರೆ ಹೈ ಟೆನ್ಷನ್ ವೇರ್ ಕರೆಂಟ್ ಹೊಡೆದು ಬಿದ್ದಿದ್ದ ಕಾಗೆಯನ್ನು ನೀವು ಬೀದಿಲಿ ನೋಡ್ಬೋದೇ ವಿನಃ ಸತ್ತಿರ್ತಕ್ಕಂಥ ಕಾಗೆಗಳನ್ನು ನೀವು ನೋಡಿರೋದು ಬಹಳ ಕಡಿಮೆ. ಅಂದ್ರೆ ಮೃತ್ಯುವನ್ನು ಗೆದ್ದಿರ್ತಕ್ಕಂಥದ್ದು ಕಾಗೆ. ಅದು ಏನು ಅಂದ್ರೆ ಒಂದೇ ಕಣ್ಣಲ್ಲಿ ನೋಡುತ್ತೆ, ಇನ್ನೊಂದು ಕಣ್ಣನ್ನು ಯೂಸ್ ಮಾಡಲ್ಲ. ಅದು ಕಾಕದೃಷ್ಟಿ ಅಂತ ನಾವು ಕರಿತೀವಿ. ಅಂದ್ರೆ ಎಲ್ಲವನ್ನೂ ವಿಚಾರಮಯವಾಗಿ ಏಕದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು, ನ್ಯಾಯ ಧರ್ಮವಾಗಿ ನೋಡ್ತಕ್ಕಂಥದ್ದು. ನ್ಯಾಯ ಧರ್ಮ ಅಂದಾಗ ಶನಿ ಮತ್ತು ಯಮದೇವರನ್ನ ನಮಗೆ ನೆನಪಾಗುತ್ತೆ. ಹಾಗಾಗಿ ಅವರಿಬ್ಬರು ಕಾಗೆಯನ್ನು ವಾಹನಗಳಾಗಿ ಉಪಯೋಗಿಸ್ತಾರೆ. ಆಯ್ತಾ? ಹಾಗಾಗಿ ಕಾಗೆಗೆ ಪಿತೃ ಸಮಾನ, ಮೃತ್ಯುವೇ ಇಲ್ಲದೆ ಇದ್ದು ದೇವ್ರಿಗೆ ಸಮಾನ. ಆಯ್ತಾ? ಹಾಗಾಗಿ ಕಾಗೆ ಆಗಿರೋದ್ರಿಂದ ಅದು ಪಿಂಡವನ್ನು ಅವರಿಗೆ ತಲುಪಿಸುತ್ತೆ ಪಿತೃಗಳ ನೆನಪಿಗೆ ಅಂತ ಹೇಳಿ ನಾವು ಕಾಗೆಗಳ ರೂಪದಲ್ಲಿ ಪಿತೃಗಳು ಸೇವನೆ ಮಾಡಿ ಹೋಗ್ತಾರೆ. ಹೌದು. ಕಾಗೆ ತಗೊಳ್ಳಿಲ್ಲ ಅಂತಂದ್ರೆ ನಮಗೆ ನಮ್ಮ ಪಿತೃಗಳು ನಮ್ಮ ಬಗ್ಗೆ ಅಘೋರವನ್ನು ಏನೋ ಮುನ್ಸ್ಕೊಂಡಿದ್ದಾರೆ, ದೋಷ ಆಗ್ಬಿಟ್ಟಿದೆ ಅಂತ ಹೇಳಿ ಮತ್ತೆ ಶ್ರಾದ್ದವನ್ನು ಮಾಡಿ ಪಿಂಡ ಇಡು ಅಂತಾನೆ. ಆ ರೀತಿ ಒಳಗಿರೋದ್ರಿಂದ ಅಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಈ ಕಾಗೆ ಹೇಗೆ ಅಂತಂದ್ರೆ, ಭಿಕ್ಷುಕ ಒಂದು ಚೂರು ಭಿಕ್ಷೆ ಸಿಕ್ಕಿದ್ರೆ ಆ ಎಲ್ಲ ಭಿಕ್ಷೆನ ನನಗೆ ಇರಲಿ ಅಂತ ಅವನೊಬ್ಬನೇ ತಿನ್ನೋ ಪ್ರಯತ್ನ ಪಡ್ತಾನೆ. ಆದ್ರೆ ಕಾಗೆ ಒಂದು ತುಂಡು ಸಿಕ್ಕಿದ್ರೆ ತನ್ನ ಇರೋ ಕಾಕ ಬಳಗವನ್ನೆಲ್ಲ ಕರೆಯುತ್ತೆ. ಕರೆದ್ಬಿಟ್ಟು ಬನ್ನಿ 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 ನೀವು ತಿನ್ನಿ ಅಂತ. ಅಂದ್ರೆ ಕಾಗೆ ಈಗ ಹಂಚಿಕೊಳ್ಳೋ ಬುದ್ಧಿ ಇದೆ. ಈ ಎರಡು ನೋಡಿದಾಗ ಕಾಗೆ ಮನುಷ್ಯನಿಗಿನ ಉತ್ತಮ ಅಂತ ನಮಗೆ ಕಾಣುತ್ತೆ. ಕರೆಕ್ಟ್. ನಾವು ಸಾಮಾನ್ಯವಾಗಿ ಮಾತಾಡ್ತಿರುವಾಗ ರೂಢಿಯಲ್ಲಿ ಒಂದು ಮಾತು ಬೆಳೆಸ್ತೀವಿ, ಅದೆಲ್ಲ ಆದ್ಮೇಲೆ ಎಳ್ಳು ನೀರು ಬಿಟ್ಬಿಡ್ತೀವಪ್ಪ ನಾವು ಅಂತೀವಿ. ಬಿಟ್ಬೇಡ, ಅದಕ್ಕೆ ಎಳ್ಳು ನೀರು ಅಂತ ಹೇಳ್ತಾ ಇರ್ತೀವಿ. ಎಳ್ಳು ನೀರನ್ನೇ ಯಾಕೆ ಬೆಳೆಸಬೇಕು? ಎಳ್ಳು ಧರ್ಮದ ಸಂಕೇತ. ಎಳ್ಳು ಶನಿಯ ಒಂದು ಪ್ರತಿನಿಧಿ, ಎಳ್ಳು ಕಾಗೆಯ ಒಂದು ಪ್ರತಿನಿಧಿ. ಅದು ಧರ್ಮವಾಗಿರೋದ್ರಿಂದ ನೀರು ಪ್ರಾಣ, ಧರ್ಮ ಮತ್ತು ಪ್ರಾಣ ಎರಡೂ ಇರೋದ್ರಲ್ಲಿ ನಾವು ತರ್ಪಣವನ್ನು ಬಿಟ್ಟರೆ ಸತ್ಯವಾಗಿ ಋಣ ತೀರುತ್ತೆ. ಆ ದೃಷ್ಟಿಯಿಂದ ನಾವು ಎಳ್ಳು ನೀರನ್ನು ಉಪಯೋಗಿಸ್ತೀವಿ. ಮನುಷ್ಯ ಹುಟ್ಟಿದ್ದು ನೀರಿಂದ, ಮನುಷ್ಯ ಹೋಗೋದು ನೀರಿಂದ. ಅಂದ್ರೆ ತಾಯಿಯ ಗರ್ಭದಲ್ಲಿ 80% ಜಲ ಇರುತ್ತೆ. ಆ ರಕ್ತ ಮುದ್ದೆ ಮಾಂಸದಲ್ಲಿ ಅವನು ಜನನ ಆಗುವಂಥದ್ದು. ಕೊನೆ ಒಳಗೆ ಅವನು ಸತ್ತ ಮೇಲೆ ಅವನು ತೊಗೊಂಡೋಗಿ ನಾವು ಸುಟ್ಟಿದ್ದ ಬೂದಿಯನ್ನು ತೊಗೊಂಡೋಗಿ ಕದರೋದು ನೀರಿನಲ್ಲಿ. ನೀರಿನಲ್ಲಿ ಆರಂಭ, ನೀರಿನಲ್ಲಿ ಅಂತ್ಯ. ಹಾಗಾಗಿ ನೀರು ಪ್ರಾಣಕ್ಕೆ ಸಮಾನ, ಧರ್ಮಕ್ಕೆ ಸಮಾನ ಎಳ್ಳು. ಅದರಿಂದ ನಾವು ತರ್ಪಣಕ್ಕೆ ಇದನ್ನು ಉಪಯೋಗಿಸ್ತೀವಿ. ಓಕೆ. ಈಗ ನಾನು ಪ್ರೇತೋಚ್ಚಾಟನೆಯ ವಿಚಾರಕ್ಕೆ ಬರೋದಾದ್ರೆ ಸ್ಫುಟವಾಗಿ ಅದರ ಬಗ್ಗೆ ತಿಳಿಸ್ಕೊಡ್ಬೋದಾ ನೀವು? ಯಾಕಂದ್ರೆ ತುಂಬಾ ಮಹತ್ವ ಪಡ್ಕೊಂಡಿರುವಂಥದ್ದು ಪ್ರೇತೋಚ್ಚಾಟನೆ ಅನ್ನೋದು ಈ ಸಂದರ್ಭದಲ್ಲಿ. ಈ ಪ್ರೇತ ಅಂದ್ರೆ ಏನು? ಈ ಸತ್ತ ತಕ್ಷಣ ನೀವು ಸಂಸ್ಕಾರ ವಿಧಿಗಳನ್ನು ಮಾಡದೇ ಇದ್ರೆ ಅದು ಪ್ರೇತ ರೂಪವಾಗಿ ಉಳಿಯುತ್ತೆ. ಸಂಸ್ಕಾರ ವಿಧಿಗಳನ್ನು ಮಾಡಿದಾಗ ಪ್ರೇತ ರೂಪಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಆಪದ. ಇವಾಗೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಕೇಳೋರಿಲ್ಲ ಹೇಳೋರಿಲ್ಲ, ತೊಗೊಂಡಾಗೆಲ್ಲೋ ಮಾರ್ಷಲ್ ಹೌಸ್ಗೆ ಹಾಕ್ಬಿಡ್ತಾರೆ. ಯಾವುದೋ ಒಂದು 15 ದಿವಸ ಆದ್ಮೇಲೆ ಕಾರ್ಪೊರೇಷನ್ ಅವರು ಸುಡ್ತಾರೆ. ಅಂಥವು ಪ್ರೇತಗಳೇ ಆಗುವಂಥದ್ದು. ಯಾವ್ದಾರು ಆಕ್ಸಿಡೆಂಟ್ ಆಗಿ ಸತ್ತೋಗೋದು, ಇಂಥವು ಪ್ರೇತ ಆಗುತ್ತೆ. ಪ್ರೇತ ಅಂದ್ರೇನು? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆ ಲೋಕಕ್ಕೂ ಹೋಗೋಂಗಿಲ್ಲ, ಈ ಲೋಕದಲ್ಲೂ ಇಲ್ಲ, ಮಾನವ ರೂಪವೂ ಇರೋದಿಲ್ಲ. ಅದಕ್ಕೆ ಪ್ರೇತ ಅಂತ ಕರಿತೀವಿ. ಬರೀ ಆತ್ಮ ಮಾರ್ಗವಿಲ್ಲದೆ ಅಲಿಯತಕ್ಕಂಥದಕ್ಕೆ ಪ್ರೇತ ಅಂತ ಕರಿತೀವಿ. ಅದಕ್ಕೆ ಪ್ರೇತ ಉಚ್ಚಾಟನೆ ಅಂದ್ರೆ ಏನ್ ಮಾಡ್ತೀವಿ? ಯಾವುದೋ ಒಂದು ಆಕಾರಕ್ಕೆ ಆ ಪ್ರೇತವನ್ನು ಆವಾಹನೆ ಮಾಡಿ ಅದರಿಂದ ಅದಕ್ಕೆ ಮೋಕ್ಷಕ್ಕೆ ಕಳಿಸ್ಕೊಡ್ತೀವಿ. ಮೋಕ್ಷ ಅಂದ್ರೆ ಮೋಕ್ಷ ಸಿಕ್ಕೋದಿಲ್ಲ, ಮುಂದಿನ ಜನ್ಮಕ್ಕೆ ಕ್ಯೂಗ್ ಹೋಗುತ್ತೆ. ಇದರಲ್ಲಿ ಒಂದು ನಾವು ಎದುರುಗಡೆ ನೋಡ್ತೀವಿ, ಕಣ್ಣು ಮುಂದೆ ನಮಗೆ ಈ ಗೋಲ್ಡ್ ಕಲರ್ ಬಂದಂಗೆ ಪಾಸ್ ಆಗುತ್ತೆ, ರೇ ಪಾಸ್ ಆಗುತ್ತೆ. ಅದು ಬಂತು ಅಂದ್ರೆ ನಮ್ಗೆ ಆತ್ಮ ಬಂತು, ನಮ್ಮನ್ನು ಹೊಡ್ಕೊಂಬಂತು. ಯಾಕೆ ನಮ್ಮ ಥರ ಬರುತ್ತೆ ಆತ್ಮ ಅಂದ್ರೆ, ಇವರು ಸಾತ್ವಿಕರು, ಇವ್ರಿಗೊಂದು ಚೈತನ್ಯ ಇದೆ, ಇವ್ರು ನಮ್ಮನ್ನು ಕಳಿಸ್ವಲ್ರು ಅಂತ. ನೀ ಯಾಕೆ ಬಂದೆ ಅಂತ ಕೇಳಿದಾಗ ಅದು ಹೇಳುತ್ತೆ, ನಾನು ಇಂಥ ಕಡೆ ನನ್ನ ಮರ್ಡರ್ ಮಾಡಿಬಿಟ್ಟಿದ್ದಾರೆ, ನನಗೆ 102 ವರ್ಷ ಆಗಿದೆ, ನಾನು ಆತ್ಮ ಈ ಪ್ರೇತ ರೂಪಕ್ಕೆ ಬಂದು ನನಗೆ ಮೋಕ್ಷ ಕೊಡಿ. ಹಾಗಾದರೆ ನಾನು ಹೇಳೋಷ್ಟನ್ನು ಕೇಳು, ನಾನು ಹೇಳಿದ 15 ನಿಮಿಷದಲ್ಲಿ ನೀನು ಮೇಲಕ್ಕೆ ಹೋಗ್ತೀಯ. ಹಾಗೆ ಆಗಿದೆ. ನಾವು ರಾತ್ರಿ 1 ಗಂಟೆ ಮೇಲೆ ಎಷ್ಟೋ ಪ್ರೇತಗಳ ಧ್ವನಿಯನ್ನು ಕೇಳಿದ್ದೀವಿ, ಶಬ್ದಗಳನ್ನು ಕೇಳಿದ್ದೀವಿ, ತೊಂದರೆಗಳನ್ನು ನೋಡಿದ್ದೀವಿ. ಎಷ್ಟೋ ನಮಗೆ ಪಾಸ್ ಆಗೋದೆಲ್ಲ ಕಾಣುತ್ತೆ, ಅದು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ.
ಓಕೆ, ಈಗ ನಾನು ಈ ವಿಚಾರವನ್ನು ಮತ್ತೆ ಇದಕ್ಕೆ ಸೀಮಿತಗೊಳಿಸೋದಾದರೆ, ಅಂದರೆ ಪಿತೃಪಕ್ಷಕ್ಕೆ ಸೀಮಿತಗೊಳಿಸೋದಾದರೆ, ಈಗ ಶುಕ್ರವಾರದಿಂದ ಪಿತೃಪಕ್ಷ ಶುರುವಾಗ್ತಾ ಇದೆ. ಹೌದು. ಆಗ ಡೂಸ್ ಅಂಡ್ ಡೋಂಟ್ಸ್ ಅಂತ ಏನಾದರೂ ಇದೆಯಾ? ಏನು ಮಾಡಬೇಕು? ಏನಾದರೂ ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಇಲ್ಲ, ಕಿವಿ ಮಾತು ಅಂದರೆ ಮೊದಲನೇದು, ಶ್ರಾವಣ ಮಾಸದಲ್ಲಿ ಸರಿಯಾಗಿ ಮಾಡಬೇಕಾದ ದೇವವ್ರತವನ್ನು ಮಾಡಿದರೆ ಪಿತೃಪಕ್ಷವನ್ನು ಸರಿಯಾಗಿ ಮಾಡಬಹುದು. ಓಕೆ ಅಲ್ವೇ? ಮೊದಲು ಪ್ರಿಪರೇಷನ್, ಎಸ್, ಆಮೇಲೆ ಪ್ರಾಕ್ಟಿಕಲ್. ಓಕೆ, ಆ ಪ್ರಿಪರೇಷನ್ನೇ ದೇವಯಾನದಲ್ಲಿ ನೀವು ಗೌರಿ ಗಣೇಶ ಹಬ್ಬ, ಹಾಗೆ ಅನಂತನ ಹಬ್ಬ, ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿ, ಇದೆಲ್ಲವನ್ನು ಕೂಡ ನಾವು ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಅದು ಏನು, ಗೌರಿ ಅಂದರೆ ತಂದೆ ತಾಯಿ ರೂಪ, ಅವನು ಬ್ರಹ್ಮನಿಗೆ ನಾವು ಹೋಲಿಸ್ತೀವಿ. ಹಾಗೆ ವಿನಾಯಕನನ್ನ ವಿಷ್ಣುವಿಗೆ ಹೋಲಿಸ್ತೀವಿ. ಹಾಗೆ ಅನಂತನನ್ನ ರುದ್ರನಿಗೆ ಹೋಲಿಸ್ತೀವಿ. ಅಲ್ಲಿ ಏನಾಯ್ತು ಅವಾಗ? ಸೃಷ್ಟಿ ಸ್ಥಿತಿ ಲಯ. ಇದನ್ನು ನೀವು ಸರಿಪಡಿಸ್ಕೊಂಡಾಗ ನೀವು ಮಾಡಬೇಕಾದ್ದು ಪಿತೃಯಾನ. ಅಂದರೆ ಮೊದಲು ದೇವಯಾನ ಮಾಡಿ, ಆಮೇಲೆ ಪಿತೃಯಾನ ಮಾಡಿ. ಪಿತೃಯಾನ ಅಂದರೆ ನಾನು ಹೇಳೋದಿಷ್ಟೇ, ನಿಮಗೆ ನಂಬಿಕೆ ಇದೆಯೋ ಇಲ್ಲವೋ, ನಿಮಗೂ ಪಿತೃಗಳು ಇದ್ದಾರೆ ಅನ್ನೋದಂತೂ ಸತ್ಯ, ಇಲ್ಲರ ನೀವು ಭೂಮಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಪಿತೃಗಳಿಗೆ ಒಂದು ಋಣ ತೀರಿಸ್ಕೊಳ್ಳುವಂಥ ಈ ಪಿತೃಪಕ್ಷವನ್ನು ದಯಮಾಡಿ ಎಲ್ಲರೂ ಆಚರಿಸಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಪುರೋಹಿತರನ್ನ ಅಪ್ರೋಚ್ ಮಾಡಿ. ಆ ಪುರೋಹಿತರು ಯಾವ ರೀತಿಯಲ್ಲಿ ನೀವು ಮಾಡಿದರೆ ನಿಮ್ಮ ಪಿತೃಗಳಿಗೆ ಮೋಕ್ಷ ಅಥವಾ ನಿಮ್ಮ ಋಣ ತೀರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಪಿತೃಪಕ್ಷವನ್ನು ಮಾಡಿ. ಅವ್ರು ಸತ್ತಾಗ ಯಾವ ತಿಥಿಯಿಂದ ಗೊತ್ತಾಗ್ಲಿಲ್ವಾ, ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪಿಂಡ ಪ್ರದಾನವನ್ನು ಮಾಡಿ, ಆ ತರ್ಪಣವನ್ನು ಕೊಡಿ, ಎಲ್ಲರಿಗೂ ಮೋಕ್ಷ ಕೊಡಿ, ನೀವು ನೆಮ್ಮದಿಯಾಗಿರಿ, ಮುಂದೆ ನಿಮ್ಮ ಮುಂದಿನ ಸಂತಾನಕ್ಕೆ ಒಳ್ಳೇದು ಮಾಡಿ ಅನ್ನತಕ್ಕಂಥದ್ದು ನಮ್ಮ ಭಾವನೆ. ಓಕೆ, ಧನ್ಯವಾದಗಳು ಶಾಸ್ತ್ರಿಗಳೇ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ನಮಸ್ತೆ, ಧನ್ಯವಾದ. ವೀಕ್ಷಕರೇ, ಇವತ್ತು ನಾನು ಪಿತೃಪಕ್ಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರಿಂದ ಪಡ್ಕೊಂಡೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದಂಥ ಮಹತ್ವ ಮತ್ತು ಇಂಪಾರ್ಟೆನ್ಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.